ನಮಸ್ಕಾರ ಸರ್. ಆ ಗೋಕಾಕ್ ತಾಲೂಕಿನಲ್ಲಿ ಬಹಳ ಅದ್ದೂರಿಯಾಗಿರುವಂತ ಮಹಾಲಕ್ಷ್ಮಿ ಜಾತ್ರೆಯ ಕಾರ್ಯಕ್ರಮ ಜರುಗ್ತಾ ಇದೆ. ಲಕ್ಷಾಂತರ ಜನ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರ ಆಗುವಂತ ಒಂದು ಸನ್ನಿವೇಶ. 10 ವರ್ಷಗಳ ನಂತರ ಈ ವರ್ಷ ಜಾತ್ರೆ ಆಗುವುದರಿಂದ ಬಹಳಷ್ಟು ಜನರು ಸೇರುವ ನಿರೀಕ್ಷೆ ಇದೆ. ಆ ಒಂದು ಸಂದರ್ಭದಲ್ಲಿ ಪಾಲಕ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ ಸರ್. ಜಾತ್ರಾ ಸಂದರ್ಭದಲ್ಲಿ ಮಕ್ಕಳು ಬಹಳಷ್ಟು ಹುರುಪಿನಿಂದ ಜನಸಂದಣಿಯಾಗುವಂತ ಸ್ಥಳಗಳಿಗೆ ಹೋಗುವಂತ ಸಾಧ್ಯತೆ ಇರ್ತದೆ. ಪಾಲಕ ಬಂಧುಗಳು ದಯಮಾಡಿ ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿರುವಂತ ಸ್ಥಳಗಳಿಗೆ ತಾವೇ ಸ್ವತಃ ಖುದ್ದಾಗಿ ಕರೆದುಕೊಂಡು ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳ್ರಿ ಮತ್ತು ಮಕ್ಕಳನ್ನ ಏಕಾಂಗಿಯಾಗಿ ಜಾತ್ರೆಯಲ್ಲಿ ಹೊರಗಡೆ ಕಳಿಸಬೇಡ್ರಿ ಅಂತ ತಿಳ್ಕೊಂಡು ನಾನು ವಿನಂತಿ ಮಾಡ್ಕೋತೇನೆ. ದಯಮಾಡಿ ಜಾತ್ರಾ ಸಂದರ್ಭದಲ್ಲಿ ರಥೋತ್ಸವ ಆಗಿರಬಹುದು ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನದಟ್ಟಣೆ ಸೇರುವಂತ ಸ್ಥಳಗಳಲ್ಲಿ ಮಕ್ಕಳನ್ನ ಕಾಳಜಿಪೂರ್ವಕವಾಗಿ ತಾವೇ ಕೈ ಹಿಡಿದು ಕರೆದುಕೊಂಡು ಹೋಗಿ ಜಾತ್ರೆಯ ಸಂಭ್ರಮವನ್ನ ಸವಿಯಿರಿ. ಅಥವಾ ಬಹಳಷ್ಟು ಗದ್ದಲಿರುವಂತಹ ಸ್ಥಳಗಳಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗಬಾರ್ದು ಅನ್ನುವಂತ ಒಂದು ವಿನಂತಿಯನ್ನ ನಾನು ಮಾಡ್ಕೋತೇನೆ. ಅದರ ಜೊತೆಗೆ ಪಾಲಕರಲ್ಲಿ ಇನ್ನೊಂದು ವಿನಂತಿ ಏನಪ್ಪಾ ಅಂತಂದ್ರ ಬೆಲೆ ಬಾಳುವಂತ ಆಭರಣಗಳನ್ನು ಸಹಿತ ಧರಿಸಬಾರದು ಅನ್ನುವಂಥದ್ದು. ಯಾಕಂದ್ರೆ ಜಾತ್ರೆಯ ಜನದಟ್ಟಣೆ ಒಳಗಡೆ ಬಂಗಾರದ ಮೌಲ್ಯವಾಗಿರುವಂತ ಆಭರಣಗಳು ಕಳೆದು ಹೋಗುವಂತ ಒಂದು ಸಾಧ್ಯತೆ ಇರ್ತದೆ. ಅಲ್ಲಿಯೂ ಸಹಿತ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಮೊಬೈಲ್ಗಳನ್ನು ಸಹಿತ ಬಳಸುವಂತ ಸಂದರ್ಭದಲ್ಲಿ ಬೆಲೆ ಬಾಳುವುದಪ್ಪ ಅಂತಂದ್ರ ಅಲ್ಲಿಯೂ ಸಹಿತ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ನಾನು ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಕಾಳಜಿಯನ್ನು ಮಾಡಬೇಕು. ಮನೆಯಿಂದ ನಮ್ಮ ಮಕ್ಕಳು ಏಕಾಂಗಿಯಾಗಿ ಹೊರಗಡೆ ಹೋಗಲಾರದಂತೆ ಅವರನ್ನ ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ಸಾರ್ವಜನಿಕರು ಸಹಿತ ಜಾತ್ರಾ ಸಂದರ್ಭದಲ್ಲಿ ಸಹಕಾರ ನೀಡಿ ಸರ್. ಯಾಕಂತಂದ್ರೆ ಬಹಳಷ್ಟು ಜನರು ಸೇರುವುದರಿಂದ ದೊಡ್ಡವರು ಸಹಿತ ವಯೋವೃದ್ಧರು ಅಥವಾ ಯುವಕರು ನಾವೆಲ್ಲರೂ ಆ ಮಕ್ಕಳಾಗಿರ್ಬೋದು ಹಿರಿಯರ ಬಗ್ಗೆ ಗಮನ ಹರಿಸಿಕೊಂಡು ಮಕ್ಕಳನ್ನ ಹಿರಿಯರನ್ನ ನಾವು ಸುರಕ್ಷಿತವಾಗಿ ನೋಡ್ಕೊಳ್ಬೇಕಾದಂಥದ್ದು. ಯಾವುದೇ ಕಾರಣಕ್ಕೂ ಜಾತ್ರೆಯ ಸಂಭ್ರಮವನ್ನ ಸವಿಯೋಣ. ಮಹಾಲಕ್ಷ್ಮಿ ತಾಯಿಯ ಒಂದು ಕೃಪೆಗೆ ಪಾತ್ರ ಆಗೋಣ. ಎಲ್ಲರಿಗೂ ಶುಭ ಆಗ್ಲಿ. ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ ಸರ್.